ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇವತ್ತೊಂದು 12 ಎಕರೆ ಬೌಂಡ್ರಿ ಇರೋಂಥ ಒಂದು ರೋಬಸ್ಟ ತೋಟನ ತೋರಿಸ್ತೀನಿ. ಈ ತೋಟ ಮೇನ್ ರೋಡಿಗೆ ಬರುತ್ತೆ. ಮೇನ್ ತಾರ್ ರೋಡಿಂದನೇ ಎಂಟ್ರೆನ್ಸು. ಇದು ಸ್ಟೇಟ್ ಹೈವೇಯಿಂದನೇ ಎಂಟ್ರೆನ್ಸ್ ಇದೆ ತೋಟಕ್ಕೆ. ಇದು ಎಂಟ್ರೆನ್ಸ್ ಗೇಟು. ಇದೆ ನೋಡಿ ಮೇನ್ ರೋಡು. ಈ ಜಾಗ ಬಂದು ನಿಮಗೆ ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಲ್ಲಿ ಬರುತ್ತೆ. 12 ಎಕರೆ ಬೌಂಡ್ರಿ, ಫುಲ್ ರೋಬಸ್ಟ ತೋಟ. ಇದರಲ್ಲಿ ನಿಮಗೆ ಒಂದು ಬಾವಿ, ಒಂದು ಕೆರೆ, ಒಂದು ಬೋರ್ವೆಲ್ ಬರುತ್ತೆ. ಮತ್ತು ಡ್ರೈಯಿಂಗ್ ಯಾರ್ಡ್ ಇದೆ, ಒಂದು ಮನೆ ಇದೆ, ಜನರಲ್ ಪ್ರಾಪರ್ಟಿ ಇದೆ ನೋಡಿ. ಬಾವಿ, ಇದು ಡ್ರೈಯಿಂಗ್ ಯಾರ್ಡು. ಇದು ಫುಲ್ ಡ್ರೈಯಿಂಗ್ ಯಾರ್ಡ್ ಇದೆ. ತೋಟ ಕಂಡೀಷನ್ ಇದೆ. ಪೆಪ್ಪರ್ ಸ್ವಲ್ಪ ಕಮ್ಮಿ ಇದೆ. ಫುಲ್ ರೋಬಸ್ಟ ತೋಟ, ಲೆವೆಲ್ ಪ್ಲೇಸು, ಯಾವುದೇ ರೀತಿ ಬೆಟ್ಟ ಗುಡ್ಡ ಆ ಥರ ಏನೂ ಇಲ್ಲ. ಈ ತೋಟಕ್ಕೆ 2 ಕಡೆಯಿಂದ ರೋಡ್ ಇದೆ. ಈಗ ನಾನು ತೋರಿಸ್ತಾ ಇರೋದು ಮೇಯ್ನ್ ಹೈವೇಯಿಂದ ಎಂಟ್ರೆನ್ಸ್ ಇದೆ. ಇನ್ನೊಂದು ಕಡೆಯಿಂದ ರೋಡ್ ಇದೆ, ಅದು ಸ್ವಲ್ಪ ಒಳಗಡೆ ಮೇಯ್ನ್ ಹೈವೇಯಿಂದ ಒಂದು 50 ಮೀಟ್ರ್ ಮಣ್ ರೋಡಿಗೆ ಹೋಗಿ ಮತ್ತು ಅಲ್ಲಿಂದ ಎಂಟ್ರೆನ್ಸ್ ಇದೆ. ರೆಕಾರ್ಡ್ ಎಲ್ಲ ಕ್ಲಿಯರ್ ಇದೆ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಯಾರಾದರೂ ಈ ತೋಟಕ್ಕೆ ಬೈಯರ್ ಇದ್ದರೆ ನಂಬರಿಗೆ ಫೋನ್ ಮಾಡಿ. ವಿನೋ ರಿಯಲ್ ಎಸ್ಟೇಟ್, ಗುಡ್ಡಿಪೇಟೆ. ನಾನು ನಂಬರ್ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಹಾಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನನಗೆ ಫೋನ್ ಮಾಡಿ, ನಾನು ಅದ್ರ ಬಗ್ಗೆ ಫುಲ್ ಡೀಟೇಲ್ನ ತಿಳಿಸ್ತೀನಿ. ಮತ್ತು ಈ ತೋಟದಲ್ಲಿ ಎಲ್ಲ ಪಟ್ಟೆಗೂ ಡೆಡ್ ಲೈನ್ ಆಗಿದೆ, ಸ್ಪಾಟ್ ಜೆಟ್ ಆಗಿದೆ, ಸ್ಪಾಟ್ ಜೆಟ್ ಮಾಡಿದ್ದಾರೆ. ಕೆರೆ ತುಂಬ ದೊಡ್ಡದಿದೆ, ನೀರು ತುಂಬ ಚೆನ್ನಾಗಿದೆ. ಕೆರೆಯಲ್ಲಿ ಯಾವಾಗಲೂ ನೀರಿರುತ್ತೆ. ನೋಡಿ, ಇದೇ ಕೆರೆ. ಕೆರೆಯಿಂದ ಮುಂದೆ ಕಾಣ್ತಾ ಇರೋ ತೋಟ ಎಲ್ಲ ಫುಲ್ಲು ಇದೇ ಬೌಂಡ್ರಿಗೆ ಸೇರುತ್ತೆ. ನಾನು ಈಗ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ಲು ಇದೆಲ್ಲ ಸೇರುತ್ತೆ. ಟೋಟಲ್ 12 ಎಕರೆ ಬೌಂಡ್ರಿ. ಇದು ನೋಡಿ, ಒಟ್ಟು 2 ಪಾರ್ಟ್ ಬರುತ್ತೆ. ಒಂದು 4 ಎಕರೆ ಬರುತ್ತೆ, ಇನ್ನೊಂದು 8 ಎಕರೆ ಬರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು 8 ಎಕರೆ. ಫಸ್ಟ್ ತೋರಿಸಿದ್ದು 4 ಎಕರೆ. ಪಕ್ಕನೇ ಇದೆ. ಎರಡು ಬೌಂಡ್ರಿ ಪಕ್ಕನೇ ಇದೆ. ಇದು ನೋಡಿ, ಇದು 8 ಎಕರೆ ಬೌಂಡ್ರಿ. ಇದು ಫುಲ್ ರೋಡಿಗೇನೆ ಇದೆ. ಇದು ಮೇನ್ ರೋಡಿಂದ 50 ಮೀಟ್ರ್ ಒಳಗಡೆ ಮಣ್ ರೋಡು. ಆದರೂ ಇದು ಮೇನ್ ರೋಡ್ ಸೈಡಿಗೆ ಬರುತ್ತೆ. ಯಾವುದೇ ಬೇರೆ ಪ್ರಾಪರ್ಟಿ ಮೇಲೆ ಹೋಗ್ಬೇಕು ಅಂತೇನಿಲ್ಲ. ಈ ಜಾಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಫೋನ್ ಮಾಡಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋನ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.